ಬ್ರೇಕ್ನ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಅಖಿಲ ಅವರ ಇವತ್ತಿನ ದಿವಸಗಳಲ್ಲಿ ಪತ್ನಿ ಪೀಡಕರ ಸಂಘಗಳು ಕೂಡ ಏನು ಹುಟ್ಟುತ್ತಾ ಇದ್ದಾವೆ ಅಂದರೆ ತಪ್ಪಾಗಲಾರದು. ಇದ್ರ ಬಗ್ಗೆ ಮಹಿಳೆ ಮತ್ತು ಕಾನೂನನ್ನು ಹಿಡ್ಕೊಂಡು ಹೇಳೋದಾದ್ರೆ ಏನು ಹೇಳ್ತೀರಾ? ಪೀಡನೆ ಯಾರಿಂದ ಯಾರಿಗೆ ಬೇಕಾದರೂ ಆಗ್ಬೋದು. ಪೀಡನೆ ಮಾಡೋವಂಥವ್ರು ಕೆಲವೊಮ್ಮೆ ಸ್ಟ್ರಾಂಗ್ ಆಗಿ ಸಹ ಇರ್ಬೋದು, ಅಥವಾ ಕೆಲವೊಮ್ಮೆ ಪೀಡನೆ ಯಾವಾಗ ಶುರು ಆಗ್ತದೆ ಅಂದರೆ ಪೀಡನೆ ಅನುಭವಿಸಿ ಸಾಕಾಗಿ ಒಂದು ಸಲ ಬೇಸತ್ತು ತಿರುಗಿ ಬಿದ್ದಾಗ ಅದು ಕೂಡ ಪೀಡನೆ ಅಂತ ಅನ್ನಿಸ್ಬೋದು. ಸೊ ಆಗ ತಿರುಗಿ ಬೀಳುವಂಥ ಸ್ಥಿತಿನಲ್ಲಿ ಯಾರು ಇದುವರೆಗೂ ಪೀಡಿಸಿರ್ತಾರೋ ಅವರು ಅದನ್ನು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಎಕ್ಸ್ಪೆಕ್ಟ್ ಮಾಡ್ದಲೇ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಪರಿಸ್ಥಿತಿನ ಎದುರಿಸ್ಬೇಕಾದಾಗ ಅವರಿಗೆ ಶಾಕ್ ಆಗ್ತದೆ. ಅದನ್ನ ಜೀರ್ಣ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅವರಿಗೆ ಪೀಡನೆ ಮಾಡಿ ಅಷ್ಟೇ ಗೊತ್ತಿರ್ತದೆ, ಮಾಡಿಸ್ಕೊಂಡು ಗೊತ್ತಿರೋದಿಲ್ಲ. ಸೊ ಅಂಥ ಸಮಯದಲ್ಲೂ ಇಂಥ ಸಂಘಟನೆಗಳು ಉಟ್ಕೊಳ್ಬೋದು. ಕೆಲವು ಜೆನ್ಯೂನ್ ಕೇಸ್ಗಳಿರ್ಬೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. 1 or 2% ಇರಬಹುದು, 100ಕ್ಕೆ 1-2 ಕೇಸ್ಗಳು. ಎಲ್ಲ ಕಡೆನೂ ಇರ್ತದೆ ಎಕ್ಸೆಪ್ಷನ್ಗಳು ಅನ್ನುವಂಥದ್ದು. ತೀರಾ ಒಳ್ಳೆ ಗಂಡಸರು ಇರ್ತಾರೆ, ತೀರಾ ಕೆಟ್ಟ ಹೆಂಗಸರು ಇರ್ತಾರೆ. ಅದು ಮನುಷ್ಯ ಸ್ವಾಭಾವಿಕವಾದಂಥ ಗುಣ. ಆದರೆ ಅದನ್ನು ನಿಜವಾದ ಮನುಷ್ಯನ ಗುಣ ಅಂತ ಅನ್ಕೋಬಾರ್ದು. ಸಾಮಾನ್ಯ ಮನುಷ್ಯ ಯಾವಾಗ್ಲೂ ಇನ್ನು ಪರಸ್ಪರ ಗೌರವ, ವಿಶ್ವಾಸ, ನಂಬಿಕೆ, ಪ್ರೀತಿ ಇವನ್ನೆಲ್ಲ ಇಟ್ಕೊಂಡು ಜೀವನ ಮಾಡಬೇಕು. ಮುಂದಿನ ಕಾಲರ್ ಕೂಡ ರೆಡಿಯಾಗಿದ್ದಾರೆ. ಕಾರ್ತಿಕ್ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಕಾರ್ತಿಕ್ ಅವರೇ ಹೇಳಿ, ಲಾಯರ್ ಇದ್ದಾರೆ, ಅವ್ರ ಹತ್ರ ಮಾತನಾಡಿ ನಿಮ್ಮ ಸಮಸ್ಯೆಯನ್ನ ಹೇಳಿ. ನಮಸ್ತೆ, ನಾನು ಕಾರ್ತಿಕ ಬೆಂಗಳೂರಿಂದ ಮಾತಾಡ್ತಿರೋದು. ಹೇಳಿ ಮೇಡಮ್. ಆಕ್ಚುಲಿ ಜುಲೈ 2009 ನನಗೆ ಮದುವೆ ಆಯ್ತು. ಹಲೋ, ಡಿಸೆಂಬರ್ 2009 ಕರ್ಕೊಬಂದ್ ಬಿಟ್ಬಿಟ್ರು ತವ್ರ ಮನೆಗೆ. ಕಂಫರ್ಟಬಿಲಿಟಿ ಪ್ರಾಬ್ಲಮ್ ಇದೆ, ನಮ್ಮಿಬ್ರಿಗೂ ಬಾಂಡಿಂಗ್ ಇಲ್ಲ, ಹಾಗೀಗಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ಕರ್ಕೊಬಂದ್ ಬಿಟ್ರು. ಹಲೋ, ಅದಕ್ಕೆ ಆಮೇಲೆ ಸರಿ ಸಂಧಾನಕ್ಕಂತ ಎಲ್ಲ ಎಷ್ಟ್ ಜನ ಹೋದ್ರು, ರಿಲೇಟಿವ್ಸ್ ಇಂದ ಯಾರು ಹೋದ್ರು ಬೇಡ, ನೀನ್ ಬೇಡ, ನಂಗೆ ಆಗೋದಿಲ್ಲ, ನನ್ಗೆ ನಮ್ಮ ತಂದೆ ತಾಯಿ ನನ್ಗೆ ಮುಖ್ಯ, ಹಂಗಿಂಗ್ ಅಂತ ಹೇಳ್ಬಿಟ್ಟು ಇವಾಗ ಆಯ್ತು 1.5 ವರ್ಷ ಆಯ್ತು. ಯಾರೇ ಹೋದ್ರು ತುಂಬಾ ಅವಮಾನ ಮಾಡಿ ಕಳ್ಸ್ಬಿಡೋದು, ಹಂಗಿಂಗ್ ಮಾಡ್ತಾ ಇದ್ರು. ಇವಾಗ ನಂದು ಜ್ಯುವೆಲ್ಸ್, ಬಟ್ಟೆ ಎಲ್ಲ ಅಲ್ಲೇ ಇದೆ. ಹಂಗಾಗಿ ಇವಾಗ ಒಂದು 2-3 ಮಂತ್ಸ್ ಮುಂಚೆ ಏನೋ ನಮ್ ತಂದೆನೂ ಇನ್ನೊಬ್ರು ಸಂಬಂಧಿಕರೊಬ್ರು ಹೋಗ್ಬಿಟ್ಟು ಮಾತಾಡಿದ್ರು. ಅವಾಗ ಹೇಳಿದ್ರು, ನನ್ಗೇನು ಬೇಡ, ನಿಮ್ ವಸ್ತುಗಳೆಲ್ಲ ನಾನು ಕೊಟ್ಬಿಡ್ತೀನಿ, ನಾನು ಸ್ವಲ್ಪ ಬಿಸಿ ಇದ್ದೀನಿ, ನಾನು ಲಾಯರ್ ಹತ್ರ ಮಾತಾಡ್ಕೊಂಡ್ಬಿಟ್ಟು ಒಂದೇ ದಿವಸದಲ್ಲಿ ಎಲ್ಲ ಮುಗಿಸ್ಬಿಟ್ಟು ನಾನು ಎಲ್ಲ ಕೊಟ್ಬಿಡ್ತೀನಿ, ನಿಮ್ಗೆ ಸೆಟಲ್ಮೆಂಟ್ ಮಾಡ್ಬಿಡ್ತೀನಿ ಅಂತ ಹೇಳಿದವರು ಇವಾಗ ಒಂದು 15 days ಇಂದ ಮನೆ ಶಿಫ್ಟ್ ಮಾಡ್ಕೊಂಡೆಲ್ಲ ಹೋಗ್ಬಿಟ್ಟಿದ್ದಾರೆ. ಯಾರನ್ನ ಕೇಳಿದ್ರು ನಂಗೆ ಗೊತ್ತಿಲ್ಲ ಅಂತಿದೆ ಹೇಳ್ತಿದ್ದಾರೆ. ಅಕ್ಕಪಕ್ಕದ ಮನೆಯವರು ಎಲ್ಲಿದ್ದಾರೆ ಏನು ಒಂದು ಗೊತ್ತಿಲ್ಲ. ಇವಾಗ ಪೊಲೀಸ್ ಅವ್ರನ್ನ ಕೇಳಿದ್ರೆ ಅವ್ರ ಬಗ್ಗೆ ನೀವೇ ಹುಡ್ಕೊಡಿ, ನಾವ್ ಬೇಕಾದ್ರೆ ಅರೆಸ್ಟ್ ಮಾಡ್ತೀವಿ ಹೊರತು ನಮ್ಮಿಂದ ಹುಡ್ಕಕ್ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಮಾತಾಡ್ತಾರೆ ಒಂದ್ ನಿಮಿಷ. ಈಗ ನೀವು ಒಂದು ಹೆಬಿಯಸ್ ಕಾರ್ಪಸ್ ಕೇಸ್ ಹಾಕಿ ಹೈಕೋರ್ಟ್ ಅಲ್ಲಿ ಹೋಗ್ಬಿಟ್ಟು ಹಿಂಗೆ ನನ್ನ ಗಂಡ ಕಾಣೆಯಾಗಿದ್ದಾರೆ ಅಂತ ಹೇಳ್ಬಿಟ್ಟು, ಸೊ ಆತ ಎಲ್ಲಿದ್ರು ಪೊಲೀಸ್ನವ್ರು ಹುಡ್ಕೊಂಡು ಬಂದು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಆಗ ನೀವು ಮತ್ತೆ ನೆಕ್ಸ್ಟ್ ಕೇಸನ್ನು ಕಂಟಿನ್ಯೂ ಮಾಡ್ಕೋಬೋದು. ಇನ್ನೊಂದು ಇಮಿಡಿಯೇಟ್ ಕಂಪ್ಲೇಂಟ್ ಕೊಡಿ, ಹೀಗೆ ಎಲ್ಲ ಎತ್ಕೊಂಡು ಓಡೋಗಿದ್ದಾನೆ ಅವನು ಅಂತ ಹೇಳಿಬಿಟ್ಟು ಕೊಡ್ದಲ್ಲೇನೆ, ಮತ್ತು ಮೋಸ ಮಾಡಿದ್ದಾನೆ, ಮದುವೆ ಮಾಡಿಕೊಂಡು ಕರ್ಕೊಂಡು ಹೋಗಿಲ್ಲ, ಜೊತೆಗೆ ಜೀವನ ಮಾಡ್ತಾ ಇಲ್ಲ ಅಂತ ಕೇಸ್ ಹಾಕಿದ್ದೀರಾ ನೀವು? ಇಲ್ಲ, ಆಕ್ಚುಲಿ ಸರಿ ಮಗಳು ಬಾಳು ಕೇಸ್ ಹಾಕಿದ್ರೆ ಅದೆಲ್ಲ ಓಡಾಡ್ಬೇಕು ನಾವು. ಅದೆಲ್ಲ ಮರ್ತು ಬಿಡಿ ನೀವು. ಆತ ಏನು ಹೇಳಿದ್ರು ಇನ್ನು ಕೇಳೋ ಅಗತ್ಯ ಇಲ್ಲ. ನೀವು ಹೋಗ್ಬಿಟ್ಟು ನೀವು ಆತನ ಜೊತೆಲೇ ಜೀವನ ಮಾಡಬೇಕು ಅಂತ ಅಂದರೆ ಆ ರೀತಿ ಕೇಸು ಸಹ ಹಾಕ್ಬೋದು ನೀವು. ಇಲ್ಲ ಅಂತ ಅಂದರೆ ಡಿವೋರ್ಸ್ ಕೇಸ್ ಹಾಕಿ ಎಲ್ಲ ವಾಪಸ್ ತೊಗೊಳ್ಳಿ, ಕಾಂಪನ್ಸೇಷನ್ ತೊಗೊಳ್ಳಿ ಆತನಿಂದ, ಆತನ ಪನಿಷ್ಮೆಂಟ್ ಮಾಡಿಸ್ಬೋದು ನೀವು ಆತನಿಗೆ. ಓಕೆ, ಫೈನ್. ಒಟ್ಟಾರೆ ಸಾಕಷ್ಟು ಶೋಷಣೆಗೆ ಒಳಪಟ್ಟವರು ಕೆಲವರು ಕಾಲ್ ಮಾಡಿದ್ರು, ಕೆಲವರು ಗಂಡಸರು ಕೂಡ ಇದ್ದರು. ಈ ರೀತಿ ಹಿಂಸೆಯನ್ನು ನಾವು ಅನುಭವಿಸ್ತಿದ್ದೀವಿ ಅನ್ನೋ ಮಾತನ್ನು ಹೇಳಿದ್ರು. ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದಾರೆ, ಅದಕ್ಕೆ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದೀರಾ ಅಖಿಲ ಅವರೇ, ನಿಮಗೆ ಧನ್ಯವಾದ. ಒಟ್ಟಾರೆ ಮಹಿಳೆಯರಿಗಾಗಿ ಕಾನೂನುಗಳಿವೆ, ಅದರ ಸದ್ಬಳಕೆ ಆಗಬೇಕು ಕೂಡ. ಹಾಗಂತ ಗಂಡನಿಂದ ಹೆಂಡತಿ ಅಥವಾ ಹೆಂಡತಿಯಿಂದ ಗಂಡ ಶೋಷಣೆಗೆ ಒಳಪಟ್ಟರೆ ಡೈರೆಕ್ಟಾಗಿ ಲಾಯರ್ ಅಥವಾ ಕಾನೂನಿನ ಮೊರೆ ಹೋಗೋದ್ರ ಬದಲು ಒಮ್ಮೆ ಕೌನ್ಸಿಲಿಂಗ್ ತಗೊಳ್ಳಿ, ಸಾಕಷ್ಟು ಸಮಯವನ್ನು ಕೊಡಿ. ಈ ಮೂಲಕ ಮನಪರಿವರ್ತನೆಯಾಗಿ ಸುಖ ಜೀವನ ಸಾಧ್ಯವಾಗುತ್ತೆ ಅನ್ನೋದು ಈ ಒಂದು ಸುಹಾಸಿನಿ ಕಾರ್ಯಕ್ರಮದ ನಮ್ಮ ಸಂದೇಶ ಅಂತ ಹೇಳ್ಬೋದು. ಇದು ಈ ಕ್ಷಣದ ವಿಶೇಷ, ಈ ಹೊತ್ತಿನ ಸುಹಾಸಿನಿ ವಿಶೇಷ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.